ಹಾಯ್, ಲೈವ್ ಬರೋಕ್ಕೇನಿಲ್ಲ ಅಂದರೆ ಇಷ್ಟು ವ್ಲಾಗ್ ಮಾಡೋಕ್ಕೆ ಆಗ್ತಿದ್ದಿಲ್ಲ ನನ್ನ ಕೈಲಿ. ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು, ಹಂಗಾಗಿ ಏನೂ ಮಾಡೋಕ್ಕಾಗ್ತಿದ್ದಿಲ್ಲ. ಹಂಗಾಗಿ ಏನಿದೆ ಅಂದರೆ ಈಗ ನಾಳೆ ಏನು ಗುರುವಾರ ಸ್ಟಾರ್ಟ್ ಮಾಡ್ತೀನಿ, ಜನವರಿ 22 ಏನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಈ 22ರಿಂದ ನೆಕ್ಸ್ಟ್ ಜನವರಿ 22 ಬರೋವರೆಗೂ ಪ್ರತಿದಿನ ಒಂದು ವ್ಲಾಗ್ ಮಾಡಿಬಿಡ್ತೀನಿ. ಇದು ನಾನು ತೊಗೊತಿರೋ ಚಾಲೆಂಜು. ಏನಕ್ಕೆ ಅಂದರೆ ಇಷ್ಟು ಬರೀ ಬಿಟ್ಟು ಮಾಡೋದು, ಯಾವತ್ತೋ ಒಂದು ದಿವಸ ಮಾಡೋದು, ವಾರದಲ್ಲಿ ಒಂದು ದಿವಸ, ತಿಂಗಳಲ್ಲಿ ಒಂದು ದಿವಸ ಮಾಡೋದು, ಈ ಥರ ಆಗ್ತಾಯಿತ್ತು. ಇನ್ನು ಮುಂದೆ ಆಗೋಲ್ಲ. ಪ್ರತಿದಿನ ಇದು ಪಾರ್ಟ್ ಟೈಮ್ ಜಾಬ್ ಥರನೇ. ನಾನು ಏನು ಇನ್ಸ್ಟಾದಲ್ಲಾಗಲಿ ನನ್ನ ಅಕೌಂಟ್ ಏನೇನಿದೆ ಯೂಟ್ಯೂಬು, ಇನ್ಸ್ಟಾ ಮತ್ತು ಇದರಲ್ಲೆಲ್ಲ ಅದರೆಲ್ಲ ನಾನು ಪ್ರತಿ ಒನ್ ಡೇ 2 ಡೇಸ್ ಈ ಥರ ಕಂಪ್ಲೀಟು ನೆಕ್ಸ್ಟ್ ಜನವರಿ 27ನೇದು ಬರೋ ತನಕನೂ ಮಾಡ್ತಾನೆ ಇರ್ತೀನಿ. ಪ್ರತಿದಿನ ಡೇ 1, ಡೇ 2, ಡೇ 3 ಈ ಥರ ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ. ಹಾಗಾಗಿ ಇವತ್ತು ಲೈವ್ ಬಂದಿರೋದು ದಿವಸ ಇದೆ. ನಾನು ಚಾಲೆಂಜ್ ತೊಗೊತಾ ಇದ್ದೀನಿ, ಬಟ್ ನಾನು ಮಾಡ್ತೀನಿ ಇನ್ಮೇಲೆ. ಯಾಕಂದರೆ ಇದೊಂದು ಜಾಬ್ ಥರ ಟ್ರೀಟ್ ಮಾಡ್ಕೊಂಡು ನಾನು ಮಾಡ್ತೀನಿ. ಖಂಡಿತ ನಿಮಗೆಲ್ಲ ನಾನು ಸಂದೇಶ ತಿಳಿಸ್ತಾ ಇರ್ತೀನಿ. ಬಟ್ ನಾನು ಏನು ಮಾಡ್ತೀನಿ ಬೆಳಗಿನ ಸಂಜೆವರೆಗೂ ಎಲ್ಲವೂ ತೋರ್ಸೋಕ್ಕಾಗಲ್ಲ, ಪರ್ಸನಲ್ ಎಲ್ಲ. ಬಟ್ ಅಂದವೇ ನಾನೇನು ಇವತ್ತೊಂದು ಪಾಯಿಂಟ್ ಇಟ್ಕೊಂಡೆ ಅಂದರೆ ಆ ಪಾಯಿಂಟಿನ ಬಗ್ಗೆ ಎಲ್ಲ ತಿಳಿಸೋದು ನಿಮಗೆ. ಈ ರೀತಿ ಮಾಡ್ಕೊಂಡು ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ಇಷ್ಟು ದಿವಸ ಆಗಿದ್ದಾಯಿತು, ಹಾಕಿರಲಿಲ್ಲ ನನ್ನ ಕೈಲೂ. ಬಟ್ ಇನ್ಮೇಲೆ ಜರ್ನಿ ಸ್ಟಾರ್ಟ್ ಮಾಡ್ತೀನಿ, ಖಂಡಿತ ಮಿಸ್ ಮಾಡಲ್ಲ. ಡೇ 1, ಡೇ 2 ಬಂದೇ ಬರುತ್ತೆ ನಿಮಗೆ ಅಪ್ಡೇಟು. ನಿಮ್ಮ ಸಪೋರ್ಟು ಜಾಸ್ತಿ ಇದ್ದಷ್ಟು ನನಗೂ ಎಂಕರೇಜ್ ಇದ್ದಂಗೆ ಆಗುತ್ತೆ, ನಿಮಗೆ ವೀಡಿಯೋಗಳು ಮಾಡೋಕ್ಕೂ ಅನುಕೂಲ ಆಗುತ್ತೆ. ಬಟ್ ಯಾರು ಲೈಕು ಶೇರು ಏನೂ ಇಲ್ಲ ಅಂದರೆ ನಮಗೂ ಮಾಡೋಕ್ಕೆ ಒಂಥರ ಬಿಡು ಏನು ಬರ್ತಾಯಿಲ್ಲವಲ್ಲ, ಏನು ಮಾಡೋದು ಅಂತ ನಮಗೆ ಮಂಡಿ ಬರುತ್ತೆ. ನೋಡಿ, ಆದಷ್ಟು ಸಪೋರ್ಟ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಾವು ವೀಡಿಯೋಸ್ ಮಾಡೋಕ್ಕೆ ಎನರ್ಜಿ ಇರುತ್ತೆ ನಮ್ಮ ಕೈಯಲ್ಲಿ. ಯಾವ್ದು ಕೇಳ್ಕೊಂಡು ಇನ್ಮೇಲೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತೇನೆ. ಆದಷ್ಟು ಸಪೋರ್ಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ಸ್ಟಾದಲ್ಲಿ ಫಾಲೋ ಮಾಡಿ. ಎಲ್ಲದರಲ್ಲೂ ನೀವೇ ಸಪೋರ್ಟ್ ಮಾಡಿ ಬೆಳೆಸ್ಬೇಕು ನಮ್ಮನ್ನು. ಓಕೆ, ಭಾರತ್ ಮಾತಾ ಕಿ ಜೈ.